ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 714 ಪಾಯಿಂಟ್ಸ್ ಡೌನ್ ಆಗಿ 57,197 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 220 ಪಾಯಿಂಟ್ಸ್ ಡೌನ್ ಆಗಿ 17,171 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 771 ಪಾಯಿಂಟ್ಸ್ ಡೌನ್ ಆಗಿ 36,044 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.7% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪ್ 0.42% ಕರೆಕ್ಟ್ ಆಗಿದೆ. ಇವತ್ತು ಬಿಫೋರ್ ಮಾರ್ಕೆಟ್ ಓಪನಿಂಗ್ ನಿಯರ್ ಟು 100 ಪಾಯಿಂಟ್ಸ್ ಹತ್ರ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಇಂಡಿಕೇಶನ್ಸ್ ಮಾರ್ಕೆಟ್ ಅಲ್ಲಿ ಇತ್ತು. ಅದಕ್ಕೆ ತಕ್ಕ ಹಾಗೆ ನಿಫ್ಟಿ 170 ಪಾಯಿಂಟ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ ನಿಯರ್ ಟು 350 ಪಾಯಿಂಟ್ಸ್ ಹತ್ರ ಗ್ಯಾಪ್ ಡೌನ್ ಆಗಿದೆ. ಆಕ್ಚುಲಿ ಫಸ್ಟ್ ಏನಕ್ಕೆ ಮಾರ್ಕೆಟ್ ಫಾಲ್ ಆಗಿದೆ, ಆಸ್ ಎ ಇನ್ವೆಸ್ಟರ್ ಆರ್ ಟ್ರೇಡರ್ಸ್ ಯಾವ ತರ ಸ್ಟೆಪ್ಸ್ ತಗೋಬೇಕು, ಅಪ್ ಸೈಡ್ ಆರ್ ಡೌನ್ ಸೈಡ್ ಮಾರ್ಕೆಟ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಮಾರ್ಕೆಟ್ ಏನಕ್ಕೆ ಇಷ್ಟೊಂದು ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ನಿನ್ನೆ ನೈಟ್ ಯುಎಸ್ ಫೆಡ್ ಇಂದ ಅಮೆರಿಕಾಗೆ ಸಂಬಂಧಿಸಿರುವ ಸೆಂಟ್ರಲ್ ಬ್ಯಾಂಕ್ಸ್ ಇಂದಾನು ಅಂಡ್ ಯುರೋಪಿಯನ್ ಸಂಬಂಧಿಸಿರುವ ಸೆಂಟ್ರಲ್ ಬ್ಯಾಂಕ್ಸ್ ಇಂದಾನು ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸ್ ನಮಗೆ ಅಪ್ಡೇಟ್ ಆಗಿವೆ. ಇವತ್ತು ನೈಟ್ ನಮಗೆ ಸ್ಟೇಟ್ಮೆಂಟ್ಸ್ ಬರುತ್ತೆ. ನಿನ್ನೆ ವಿಡಿಯೋನಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿದ್ದೀನಿ. ಪ್ರೀವಿಯಸ್ ಆಗಿನೂ ಮಲ್ಟಿಪಲ್ ಟೈಮ್ಸ್ ಯುಎಸ್ ಫೆಡ್ ಇಂದ ನಮಗೆ ಅಪ್ಡೇಟ್ಸ್ ಬರ್ತಾನೆ ಇದೆ. ಅದೇ ಅಪ್ಡೇಟ್ಸ್ ಬಂದಿದೆ. ಇನ್ಫ್ಲೇಷನ್ ಜಾಸ್ತಿ ಇದೆ, ಕಮಿಂಗ್ ಡೇಸ್ ಅಲ್ಲಿ ರೈಟ್ ಹೈಕ್ ಜಾಸ್ತಿ ತಗೊಂತೀವಿ, ಬ್ಯಾಲೆನ್ಸ್ ಶೀಟ್ ರೆಡ್ಯೂಸ್ ಮಾಡ್ತೀವಿ ಅಂತ. ಇದಕ್ಕಂದ್ರೆ ಇನ್ನೇನ್ ಮಾಡ್ತಾರೆ ಸ್ಟೇಟ್ಮೆಂಟ್ಸ್ ಅಂತ ಇವನ್ ಮಾರ್ಕೆಟ್ ನೆಗ್ಲೆಕ್ಟ್ ಮಾಡ್ದಂಗಿದೆ. ಅದರಿಂದಾನೇ ನಿನ್ನೆ ಮಾರ್ಕೆಟ್ ಎಂಡಿಂಗ್ ನಲ್ಲಿ ಬುಲಿಶ್ ಆಗಿ ಕ್ಲೋಸ್ ಆಗಿದೆ. ಯುಎಸ್ ಫೆಡ್ ಚೇರ್ಮನ್ ಆಗಿರುವಂತಹ ಪವಲ್ ಅವರು ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾಮೆಂಟ್ ಜೊತೆಗೆ ದಟ್ಟು ಒಂದು ಪರ್ಸನ್ ರೆಫರೆನ್ಸ್ ಆಗಿ ತಗೊಂಡು ಮಾಡಿರೋ ಸ್ಟೇಟ್ಮೆಂಟ್ಸ್ ಮಾರ್ಕೆಟ್ ನ ಅಲರ್ಟ್ ಮಾಡಿವೆ. ಅವರು 1979 ಟು 1981 ಇನ್ ಬಿಟ್ವೀನ್ ಫೆಡ್ ಚೇರ್ಮನ್ ಆಗಿರುವ ವೋಲ್ಕರ್ ಅವ್ರನ್ನ ಎಕ್ಸಾಂಪಲ್ ತಗೊಂತ ಇವರು ಆಕ್ಚುಲಿ ಈ ವೋಲ್ಕರ್ ಅವರು ಪ್ರೀವಿಯಸ್ ಫೆಡ್ ಚೇರ್ಮನ್ ಆಗಿ ಮಾಡಿರೋದು 1979 ಟು 1981 ಇನ್ ಬಿಟ್ವೀನ್. ಈ 2 ಇಯರ್ಸ್ ಅಲ್ಲಿ ಅವ್ರ ಇಂಟ್ರೆಸ್ಟ್ ರೇಟ್ ನ 11% ಇಂದ 20% ಗೆ ಜಾಸ್ತಿ ಮಾಡಿದ್ದಾರೆ. 11% ಇಂದ 20% ದಟ್ಟು 2 ಇಯರ್ಸ್ ಪ್ಲಾನ್ ಅಲ್ಲಿ ಬೆಳೆಯೋದು ಕಾರಣವಾಗಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದ್ದಾರೆ. ಆತರ ಪರ್ಸನ್ ನ ಅಡ್ಮೈರ್ ಮಾಡ್ತಾ ಇವರು ಆ ನೇಮ್ ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ತಾ ಅವರ ವರ್ಕ್ ನ ಹೊಗಳ್ತಾ ಇದ್ದಿದ್ರಿಂದ ಮಾರ್ಕೆಟ್ ಒಂದು ಫಿಯರ್ ಕ್ರಿಯೇಟ್ ಆಗಿದೆ. ಇದರ ಜೊತೆಗೆ ಅವ್ರು ಮಾಡ್ತಿರೋ ಸ್ಟೇಟ್ಮೆಂಟ್ಸ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ ಅಂತೂ ನಾವು ಇಟ್ಕೊಂಡಿದ್ವಿ, ಕಮಿಂಗ್ ಡೇಸ್ ಅಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ನಾವೇನಿಟ್ಟಿದ್ವಲ್ಲ ನಾವು ಅನ್ಕೊಂಡಂಗೆ ನಡೀತಿಲ್ಲ, ನಾವು ಡಿಸಪಾಯಿಂಟ್ ಆಗಿದ್ವಿ. ಅದರಿಂದ ಕಮಿಂಗ್ ಡೇಸ್ ಅಲ್ಲಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಮೇನಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಖಂಡಿತವಾಗ್ಲೂ ಜಾಸ್ತಿ ಮಾಡ್ತೀವಿ. ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದೆ. ಮೇನಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಹೈಕ್ ಇರತ್ತಂತ. ಆದ್ರೆ ಕೇವಲ ಮೇನಲ್ಲಿ ಅಲ್ದಿದ್ರೆ ಕಮಿಂಗ್ ಡೇಸ್ ಅಲ್ಲೂ ಬಡ್ಡಿ ರೇಟ್ ಜಾಸ್ತಿ ಮಾಡ್ತಾ ಇರ್ತೀವಿ. ಇಫ್ ನೀಡ್ ಆದ್ರೆ ಇಂಟ್ರೆಸ್ಟ್ ರೇಟ್ ನ ಟೈಪ್ ಮಾಡೋ ತರ ನಾವು ಆಕ್ಷನ್ ತಗೊಂತೀವಿ ಅಂತ ಮಾಡ್ತಿರೋ ಸ್ಟೇಟ್ಮೆಂಟ್ಸ್ ಇನ್ನೂ ಫರ್ದರ್ ಫೆಡ್ ಆಕ್ಷನ್ಸ್ ವೆರಿ ಹಾರ್ಡ್ ಆಗಿರುತ್ತೇನೋ ಅಂತ ಮಾರ್ಕೆಟ್ ರಿಲೇಟೆಡ್ ಆಗಿ ಮೀನ್ಸ್ ಎಕಾನಮಿಯಿಂದ ಹಣ ಕಮ್ಮಿ ಮಾಡೋ ಪ್ರಯತ್ನ ಇನ್ ದ ಬಿಗ್ ಫೇಸ್ ವೆರಿ ಸ್ಪೀಡ್ ಆಗಿ ಮಾಡೋದಕ್ಕೆ ಪಾಸಿಬಿಲಿಟಿ ಇರತ್ತಂತ ಮಾರ್ಕೆಟ್ ಭಯ ಬೀಳ್ತಾ ಗ್ಯಾಪ್ ಡೌನ್ ಓಪನಿಂಗ್ ಅಲ್ಲಿಂದಾನು ನಮಗೆ ಸೆಕೆಂಡ್ ಹಾಫ್ ಅಲ್ಲೂ ಫಾಲ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಸೊ ಕಮಿಂಗ್ ಟು ಈಕ್ವಿಟಿ ಮಾರ್ಕೆಟ್ ಪಾಸಿಟಿವ್ ಸೈಡ್ ಅಂತೂ ಬಂದಿಲ್ಲ. ಈ ತರ ಬರ್ತಿರೋ ಅಪ್ಡೇಟ್ಸ್ ಇಂದಾನು ಯುಎಸ್ ಮಾರ್ಕೆಟ್ S&P 500 ಆಲ್ಮೋಸ್ಟ್ 1.5%, ನ್ಯಾಸ್ಡೆಕ್ 2% ಹತ್ರ ಫಾಲ್ ಆಗಿದೆ. ಇವ್ರು ಮಾಡಿರೋ ಸ್ಟೇಟ್ಸ್ ಆದ್ಮೇಲೆ ಬಾಂಡ್ ಈಲ್ಸ್ ರೈಸ್ ಆಗಿವೆ. ಈ ಓವರ್ ಆಲ್ ಫ್ಯಾಕ್ಟರ್ಸ್ ಗ್ಲೋಬಲ್ ಮಾರ್ಕೆಟ್ ನ ಇವನ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿವೆ. ಆಸ್ ಎ ಇನ್ವೆಸ್ಟರ್ ಪ್ರತಿ ಸಲ ನಾವು ಮಾತಾಡ್ಕೊಂತಾ ಇರೋದು, ನಾವು ಇನ್ವೆಸ್ಟ್ ಮಾಡೋ ಕಂಪನಿ ಒಳ್ಳೇದಾದ್ರೆ ಅದರಲ್ಲಿ ಬರ್ತಿರೋ ಫಾಲ್ ನಾವು ನೆಗೆಟಿವ್ ಆಗಿ ಫಿಯರ್ ಆಗಿ ನೋಡಬಾರ್ದು, ಒಂದು ಆಪರ್ಚುನಿಟಿ ಆಗಿ ನೋಡಬೇಕು. ಹಣ ಇದ್ರೆ ಲೋಯರ್ ಲೆವೆಲ್ಸ್ ಅಲ್ಲಿ ಇನ್ನೂ ಆಡ್ ಮಾಡ್ಕೊಂತ ಇದ್ರೆ ಫರ್ದರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋವರೆಗೂ ವೈಟ್ ಮಾಡ್ತಾ ಇದ್ರೆ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ನ ಡೆಲಿವರಿ ಮಾಡ್ತಿದ್ರೆ ಅದು ಅವ್ರ ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡುತ್ತೆ, EPS ಬೆಳೆಯುತ್ತೆ, ಅದು ಆಟೋಮೆಟಿಕ್ ಆಗಿ ಸ್ಟಾಕ್ ಪ್ರೈಸ್ ನ ಜಾಸ್ತಿ ಮಾಡುತ್ತೆ. ಇನ್ನು ಯಾವ್ದಾದ್ರು ಹೊಸ ಸ್ಟಾಕ್ ನ ತಗೋಬೇಕು ಅನ್ಕೊಂಡ್ರೆ ಈ ಫಾಲ್ ನಲ್ಲಿ ಅಟ್ರಾಕ್ಟಿವ್ ಲೆವೆಲ್ಸ್ ಅಲ್ಲಿ ಬರುತ್ತಲ್ವಾ, ಆವಾಗ ಸ್ಲೋ ಆಗಿ ಆಡ್ ಮಾಡೋದಕ್ಕೆ ನಮಗೊಂದು ಒಳ್ಳೆ ಆಪರ್ಚುನಿಟಿ. ಮಾರ್ಕೆಟ್ ಫಾಲ್ ನ ಬಟ್ ಟ್ರೇಡರ್ ಪಾಯಿಂಟ್ ಬಂದ್ರೆ ಅಂಡ್ ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಫ್ಯೂ ಡೇಸ್ ಇಂದ ಗಮನಿಸಿದ್ರೆ ಮಂಡೇ ಗ್ಯಾಪ್ ಡೌನ್ ಅಂಡ್ ಇವನ್ ಸ್ವಲ್ಪವರೆಗೂ ರಿಕವರಿ ಕಾಣಿಸ್ತಾ ಇದ್ರು. ಅಗೈನ್ ಟ್ಯೂಸ್ಡೇ ನ ಮಾರ್ಕೆಟ್ ನಲ್ಲಿ ಒಂದು ಬಿಗ್ ಫಾಲ್. ಸೊ 2 ಡೇಸ್ ಅಲ್ಲಿ ಈ ತರ ಮಾರ್ಕೆಟ್ ಫಾಲ್ ಈ ತರ ಇದ್ರೆ ಮಾರ್ಕೆಟ್ ನಲ್ಲಿ ಟ್ರೇಡರ್ಸ್ ಪಾಯಿಂಟ್ ನಲ್ಲಿ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಬಟ್ ಅಗೈನ್ ಸ್ವಲ್ಪವರೆಗೂ ರಿಕವರಿ ಅಂಡ್ ನೆಕ್ಸ್ಟ್ ಎಕ್ಸ್ಪೈರಿ ನಿನ್ನೆ ಒಂದು ಬಿಗ್ ರ್ಯಾಲಿ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಸೊ ಇದೆಲ್ಲ ಓಕೆ, ಚೆನ್ನಾಗೇ ಇದೆ. ಅನ್ಕೊಂಡ ಟೈಮ್ ನಲ್ಲಿ ಫೆಡ್ ಇಂದ ಬರ್ತಿರೋ ಕಮೆಂಟ್ಸ್ ಇಂದ ಅಗೈನ್ ಮಾರ್ಕೆಟ್ ಡೌನ್ ಸೈಡ್ ಮೂವ್ ಆಗ್ತಿದೆ. ಸೊ ಪ್ರೀವಿಯಸ್ ಆಗಿರೋ ಮೂವ್ಸ್ ನ ಎಲ್ಲಾನು ಒಂದು ಸೈಡ್ ಇಟ್ಟು ಈಗ ಲೇಟೆಸ್ಟ್ ಮೂವ್ ನ ನಾವು ಕನ್ಸಲ್ಟೇಷನ್ ತಗೊಂಡ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಇಂಪಾರ್ಟೆಂಟ್ ಲೆವೆಲ್ಸ್ ಆ ಲೆವೆಲ್ಸ್ ಅಬೋವ್ ಬರೋವರೆಗೂ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ಆಕ್ಟಿವಿಟಿ ತಗೊಳ್ಳಲ್ಲ. ಆ ಲೆವೆಲ್ಸ್ ನಾನು ನೋಡ್ತಿರೋದು ನಿಫ್ಟಿ ರಿಲೇಟೆಡ್ ಆಗಿ 17,270 ಈ ಲೆವೆಲ್ ಇಲ್ಲಿಂದ ನಿಯರ್ ಟು ಅಬೋವ್ 100 ಪಾಯಿಂಟ್ಸ್ ಹತ್ರ ಇದೆ. ಈ ಲೆವೆಲ್ಸ್ ಅಬೋವ್ ಬಂದು ಆ ಡೇ ಕ್ಲೋಸ್ ಆಗ್ತಿದ್ರು, ಆ ಇಂಟ್ರಾ ಡೇ ನಲ್ಲಿ 15 ಮಿನಿಟ್ಸ್ ಕ್ಯಾಂಡಲ್ ಸಸ್ಟೈನ್ ಆಗ್ತಿದ್ರು ದೆನ್ ಮಾರ್ಕೆಟ್ ಅಪ್ಸೈಡ್ ಟ್ರೇಡ್ ತಗೊಳ್ಳಕ್ಕೆ ಇಷ್ಟಪಡ್ತೀನಿ. ಬಟ್ ಬಿಲೋ ದಿಸ್ ಲೆವೆಲ್ ನಾನು ಬೇರಿಶ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಲೆವೆಲ್ಸ್ ನ ಗಮನಿಸ್ತಾ ಇದ್ರೆ ಅನ್ಕೊಂತಾ ಇದ್ದೀನಿ. ಇವತ್ತು 36,440 ಹತ್ರ ಒಂದ್ಸಲಿನೇ ಅಲ್ಲ ಮಲ್ಟಿಪಲ್ ಟೈಮ್ಸ್
ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದೆ. ಇವನ್ ಫಸ್ಟ್ ಟೈಮ್ ಬಂದಿರೋ ಫಾಲ್ ನಾವು ಅಲ್ಲಿಂದ ಪ್ರೈಸ್ ಆಕ್ಟಿವಿಟಿ ಕಾಣಿಸಿರೋ ಕಾರಣದಿಂದ ಇಲ್ಲಿಂದ ಮಾರ್ಕೆಟ್ ಟಾಪ್ ಸೈಡ್ ಬರ್ತಿದ್ರೆ ಸೆಲ್ ಸೈಡ್ ಆಪರ್ಚುನಿಟಿ ಆಗಿ ತಗೊಂತ ಅನ್ಲೆಸ್ 36,440 ಬ್ರೇಕ್ ಮಾಡಿ ಅಬೋವ್ ಬಂದು ಸಸ್ಟೈನ್ ಆದ್ರೆ ಅಂತ ತಪ್ಪಿದ್ರೆ ನಾನು ಬ್ಯಾಂಕ್ ನಿಫ್ಟಿನಲ್ಲೂ ಬುಲ್ ಸೈಡ್ ಬುಲ್ಲಿಶ್ ಟ್ರೇಡ್ ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂಡ್ ಇಲ್ಲಿಂದ ಇನ್ನೊಂದು ಪಾಯಿಂಟ್ ನಾವು ಜ್ಞಾಪಕ ಇಟ್ಕೋಬೇಕು, ಸಾಟರ್ಡೆ ಐಸಿಐಸಿಐ ಬ್ಯಾಂಕ್ ರಿಸಲ್ಟ್ಸ್ ಬರ್ತಿದೆ. ರೀಸೆಂಟ್ ಟೈಮ್ ನಲ್ಲಿ ರೀಸೆಂಟ್ ಕ್ವಾರ್ಟರ್ಸ್ ನ ನಂಬರ್ಸ್ ಎಲ್ಲಾನು ನಾವು ಗಮನಿಸ್ತಾ ಇದ್ರೆ ಲಾರ್ಜ್ ಕ್ಯಾಪ್ ಸ್ಪೇಸ್ ನಲ್ಲಿ ಕಂಪ್ಯಾರಿಟಿವ್ HDFC ಬ್ಯಾಂಕ್ ಬೇರೆ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡ್ತಿದ್ರು, ಐಸಿಐಸಿಐ ಬ್ಯಾಂಕ್ಸ್ ನಂಬರ್ಸ್ ಬೆಟರ್ ಆಗೇ ಇದೆ. ಆ ತರ ನೋಡಿದ್ರೆ ಈ ಸಲಿನೂ ಐಸಿಐಸಿಐ ಬ್ಯಾಂಕ್ಸ್ ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ಮಾರ್ಕೆಟ್ ನ ಸ್ಟೆಬಿಲೈಸ್ ಮಾಡುತ್ತೆ. ಬಿಕಾಸ್ ಇರೋ ನೆಗೆಟಿವ್ ಸ್ಟೇಟ್ಮೆಂಟ್ ನ ಪಾಸಿಟಿವ್ ನೆಗೆಟಿವ್ ಆಗಿ ರನ್ ಮಾಡೋದಕ್ಕೆ ಒಂದು ಸೆಕ್ಟರ್ ಗೆ ಸಂಬಂಧಿಸಿರುವ ಲೀಡರ್ ರಿಸಲ್ಟ್ಸ್ ಕ್ಯಾಟಲಿಸ್ಟ್ ಯೂಸ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ನಾವು ಈ ವಿಡಿಯೋಲಿ ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ತಪ್ಪದೆ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಂಡ್ ನಿಮಗೆ ಮಾರ್ಕೆಟ್ ಅಪ್ಡೇಟ್ಸ್ ಕಂಟಿನ್ಯೂಸ್ಲಿ ಆನ್ ಟೈಮ್ ಸಿಗಬೇಕಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಡ್ ಆಗೋ ಮೂಲಕ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ. ಸೊ ನೀವು ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇಟೆಡ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಸಿಗುತ್ತೆ. ನೀವು ಜಾಯ್ನ್ ಆದ್ರೆ ಅದರಲ್ಲಿ ನಿಮಗೆ ಟೈಮ್ ಟು ಟೈಮ್ ಮಾರ್ಕೆಟ್ ಅಪ್ಡೇಟ್ಸ್, ಮಾರ್ನಿಂಗ್ ಲೆವೆಲ್ಸ್ ಎಲ್ಲಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವತ್ತು ಮಾರ್ನಿಂಗ್ ಅದಾನಿ ಪೋರ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಅದಾನಿ ಪೋರ್ಟ್ ಅವರು ಅವರ ಸಬ್ಸಿಡರಿ ಕಂಪನಿ ಆಗಿರುವ ಅದಾನಿ ಹಾರ್ಬರ್ ಸರ್ವಿಸ್ ಲಿಮಿಟೆಡ್ ಥ್ರೂ ಇಂಡಿಯಾನಲ್ಲಿ ಲೀಡಿಂಗ್ ಥರ್ಡ್ ಪಾರ್ಟಿ ಮೆರೈನ್ ಸರ್ವಿಸ್ ಪ್ರೊವೈಡ್ ಮಾಡುವಂತ ಓಷನ್ ಪಾರ್ಕ್ ಲಿಮಿಟೆಡ್ ನಲ್ಲಿ 100% ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಡೆಫಿನೆಟಿವ್ ಅಗ್ರಿಮೆಂಟ್ ನಲ್ಲಿ ಎಂಟರ್ ಆಗಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ಓಷನ್ ಪಾರ್ಕ್ ಲಿಮಿಟೆಡ್ ಒಂದು ಎಂಟರ್ಪ್ರೈಸಸ್ ವ್ಯಾಲ್ಯೂ 1700 crores ಅಂಡ್ ಈ ಕಂಪನಿ ಹತ್ರ ಆಲ್ರೆಡಿ 300 crores ಫ್ರೀ ಕ್ಯಾಶ್ ಇರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಈ ಕಂಪನಿನಲ್ಲಿ 100% ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಅದಾನಿ ಪೋರ್ಟ್ಸ್ ಅವರು 1530 crores ಪೇ ಮಾಡ್ತಿದ್ದಾರೆ. ಕಮಿಂಗ್ ಟು ಓಷನ್ ಪಾರ್ಕ್ ಲಿಮಿಟೆಡ್, ಫೈನಾನ್ಷಿಯಲಿ ಈ ಕಂಪನಿ FY22 ನಲ್ಲಿ 600 crores ರೆವೆನ್ಯೂ ಜನರೇಟ್ ಮಾಡತ್ತಂತ, ಅದರಲ್ಲಿ 135 crores ಪ್ಯಾಟ್ ಜನರೇಟ್ ಮಾಡತ್ತಂತ. ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಜನರೇಟ್ ಮಾಡತ್ತಂತ ಎಕ್ಸ್ಪೆಕ್ಟ್ ಮಾಡಿರೋ ತರ. ಅಂಡ್ ಈ ಕಂಪನಿ ಜನರೇಟ್ ಮಾಡಿರುವಂತ ಟೋಟಲ್ ರೆವೆನ್ಯೂ ನಲ್ಲಿ ಇವರು ಮೆರೈನ್ ಸರ್ವಿಸಸ್ ಇಂದಾನೆ 92% ಕಾಂಟ್ರಿಬ್ಯೂಷನ್ ಬರ್ತಿದೆ. ಡ್ರೆಡ್ಜಿಂಗ್ ಅಂಡ್ ಅದರ್ ಆಫ್ ಶೋರ್ ಸರ್ವಿಸಸ್ ಇಂದ 8% ಕಾಂಟ್ರಿಬ್ಯೂಷನ್ ಬರ್ತಿದೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಡ್ರೋನ್ ಅಂಡ್ ಆಂಟಿ ಡ್ರೋನ್ ಸೊಲ್ಯೂಷನ್ಸ್ ಆಫರ್ ಮಾಡೋ ಜೆನ್ ಟೆಕ್ನಾಲಜೀಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ 5 years ಪೀರಿಯಡ್ ಗೆ 55 crores ವರ್ತ್ ಸಿಮಿಲ್ ಸ್ಟೋರ್ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಬಂದಿರೋ ತರ. ಆಸ್ ಆನ್ ಡೇಟ್ ನೋಡಿದ್ರೆ ಈ ಕಂಪನಿಗೆ ಒಂದು ಟೋಟಲ್ ಆರ್ಡರ್ ಬುಕ್ 477 crores ಇರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ RBI ಕ್ರೆಡಿಟ್ ಕಾರ್ಡ್ ಅಂಡ್ ಡೆಬಿಟ್ ಕಾರ್ಡ್ ರಿಲೇಟೆಡ್ ಆಗಿ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡಿದೆ. ಇದರಲ್ಲಿ RBI ಇಲ್ಲಿವರೆಗೂ ಕೋ ಬ್ರಾಂಡೆಡ್ ಕಾರ್ಡ್ಸ್ ಯಾರಾದ್ರೂ ಇಶ್ಯೂ ಮಾಡ್ತಾರಲ್ಲ ಅದರ ಮೇಲೆ ರೆಗ್ಯುಲೇಷನ್ಸ್ ನ ಟೈಟ್ ಮಾಡಿದೆ. ಇದರಿಂದ ನ್ಯೂ ಏಜ್ ಫಿನ್ಟೆಕ್ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರಲ್ಲ ಇಲ್ಲಿವರೆಗೂ ಕೋ ಬ್ರಾಂಡೆಡ್ ಕಾರ್ಡ್ಸ್ ನ ಇಶ್ಯೂ ಮಾಡ್ತಾರಲ್ಲ ಅವರಿಗೆ ಬಿಸಿನೆಸ್ ಮಾಡೋದು ಕಷ್ಟ ಆಗತ್ತೆ. ಅಂಡ್ ಈ ಗೈಡ್ಲೈನ್ಸ್ ಇಂದ SBI ಕಾರ್ಡ್ ತರ ಎಕ್ಸ್ಕ್ಲೂಸಿವ್ ಕ್ರೆಡಿಟ್ ಕಾರ್ಡ್ ಬಿಸಿನೆಸ್ ಮಾಡುವಂತವರಿಗೆ ಪಾಸಿಟಿವ್ ಆಗುತ್ತೆ. RBI ಇಂದ ನಿನ್ನೆ ಈ ರೆಗ್ಯುಲೇಷನ್ ಬಂದಿರೋದ್ರಿಂದ ಇವತ್ತು ಸೆಷನ್ ಅಲ್ಲಿ SBI ಕಾರ್ಡ್ಸ್ 2% ಮೇಲೆ ಬೆಳೆದಿದೆ. ನೆಕ್ಸ್ಟ್ ITC ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸಂಜೀವ್ ಪುರಿ ಅವರು ಇಂಡಿಯನ್ ಎಕನಾಮಿಕ್ ಕಾನ್ಕ್ಲೇವ್ ನಲ್ಲಿ ಮಾತಾಡ್ತಾ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಪ್ರೆಸೆಂಟ್ ಬೆಳೆದಿರುವಂತಹ ಇನ್ಫ್ಲೇಷನ್ ಶಾರ್ಟ್ ಟರ್ಮ್ ಅಲ್ಲಿ ಕನ್ಸರ್ನ್ ಅಂತ, ಅಂಡ್ ಶೇರ್ ಹೋಲ್ಡರ್ಸ್ ಗೆ ಸಸ್ಟೈನ್ಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋದಕ್ಕೆ ಯಾವ್ದು ಕರೆಕ್ಟೋ ಅದೇ ನಾವು ಮಾಡ್ತೀವಿ ಅಂತ ಸ್ವಲ್ಪ ದಿವಸಗಳಿಂದ ಶೇರ್ ಹೋಲ್ಡರ್ಸ್ ITC ಡಿಮರ್ಜರ್ ರಿಲೇಟೆಡ್ ಆಗಿ ಏನಾದ್ರೂ ಹೇಳಿ ವೆಯ್ಟ್ ಮಾಡ್ತಿದ್ದಾರಲ್ಲ ಅದರ ರಿಲೇಟೆಡ್ ಆಗಿ ಇವರು ಕಮೆಂಟ್ ಮಾಡ್ತಾ ನಥಿಂಗ್ ಕ್ಯಾಸ್ಟಿಂಗ್ ಸ್ಟೋನ್ ಅಂದ್ರೆ ಪ್ರೆಸೆಂಟ್ ಯಾವುದು ಪರ್ಮನೆಂಟ್ ಅಲ್ಲ ಅಂತ, ಅದಕ್ಕೆ ಅನುಗುಣವಾಗಿ ಚೇಂಜಸ್ ಮಾಡ್ತೀವಿ ಅಂತ. ಅಂಡ್ ಇದ್ರ ಜೊತೆಗೆ ಅಗ್ರಿ, ಪೇಪರ್ ಅಂಡ್ ಹೋಟೆಲ್ ಬಿಸಿನೆಸ್ ಅನ್ನು ಜಾಸ್ತಿ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಕಾಣಿಸ್ತಾ ಇರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೈದರಾಬಾದ್ ಹಾಸ್ಪಿಟಲ್ ಆಗಿರುವಂತಹ ರೈನ್ಬೋ ಚಿಲ್ಡ್ರನ್ ಮೆಡಿಕೇರ್ IPO ಡೀಟೇಲ್ಸ್ ಬಂದಿದೆ. ಈ IPO April 27th ಓಪನ್ ಆಗಿ April 29th ಕ್ಲೋಸ್ ಆಗುತ್ತೆ. ಅಂಡ್ ಈ IPO ಸೈಜು 1595 crores ಅಂಡ್ ಈ IPO ಒಂದು ಪ್ರೈಸ್ ಬ್ಯಾಂಡ್ 516 to 542 rupees. ಈ IPO ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮಿನಿಮಮ್ 27 ಶೇರ್ ಜೊತೆ ಅಪ್ಲೈ ಮಾಡಬೇಕಾಗತ್ತೆ. ಅಂಡ್ ಇದರಲ್ಲಿ QIBs ಗೆ 50%, HNI ಗೆ 15% ಅಂಡ್ ರಿಟೇಲ್ ಗೆ 35% ಕೋಟಾ ಅಲೋಕೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ವೇದಾಂತ ಪ್ರಮೋಟರ್ ಗ್ರೂಪ್ ಕಂಪನಿ ಆಗಿರುವ ಸ್ಟೆರ್ಲೈಟ್ ಟೆಕ್ನಾಲಜಿ ಸ್ಟಾಕ್ ನಲ್ಲಿ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ ಅಲ್ಲ. ಇದಕ್ಕೆ ರೀಸನ್ ನೋಡಿದ್ರೆ ವೇದಾಂತ ಪ್ರಮೋಟರ್ ಆಗಿರುವ ಅನಿಲ್ ಅಗರ್ವಾಲ್ ಅವರು ಬಿಸಿನೆಸ್ ಲೈನ್ ಜೊತೆ ಮಾತಾಡ್ತಾ ವೇದಾಂತ ಗ್ರೂಪ್ ಸ್ಟೆರ್ಲೈಟ್ ಟೆಕ್ನಾಲಜಿ ಸಂಬಂಧಿಸಿರುವ 3 ಬಿಸಿನೆಸಸ್ ಆಗಿರುವಂತಹ ಆಪ್ಟಿಕಲ್ ಫೈಬರ್ ಮ್ಯಾನುಫ್ಯಾಕ್ಚರಿಂಗ್, ಟೆಲಿಕಾಂ ನೆಟ್ವರ್ಕ್ ಸರ್ವಿಸಸ್ ಅಂಡ್ ಸಾಫ್ಟ್ವೇರ್ ಸರ್ವಿಸಸ್ ಈ 3 ಬಿಸಿನೆಸ್ ನಲ್ಲಿ ಈಚ್ 25% ಸ್ಟೇಕ್ ನ ಸೇಲ್ ಮಾಡೋದಕ್ಕೆ ಸ್ಟ್ರಾಟಜಿಕ್ ಇನ್ವೆಸ್ಟರ್ ಜೊತೆಗೆ ಡಿಸ್ಕಷನ್ ಅಲ್ಲಿ ಇರೋ ತರ ಕಮೆಂಟ್ ಮಾಡಿದ್ದಾರೆ. ಅಂಡ್ ಈ 3 ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ ಹತ್ತಿರದಿಂದ ಇವರಿಗೆ ಒಳ್ಳೆ ಡಿಮ್ಯಾಂಡ್ ಕಾಣಿಸ್ತಾ ಇದೆ ಅಂತ. ಅಂಡ್ ಆಲ್ರೆಡಿ ಈ ಪ್ರಾಸೆಸ್ ಗೋಸ್ಕರ ಇವರು ಬ್ಯಾಂಕರ್ಸ್ ನ ಅಪಾಯಿಂಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಈ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ನಾವು ನೋಡಿದ್ರೆ ಇವರು ಈಚ್ ಬಿಸಿನೆಸ್ ನ ರನ್ ಮಾಡೋದಕ್ಕೆ 3 ಡಿಫರೆಂಟ್ CEOs ನ ಅಪಾಯಿಂಟ್ ಮಾಡಿದ್ದಾರೆ. ಅಂಡ್ ಅವರು ಈ ಬಿಸಿನೆಸ್ ಲೈನ್ ಜೊತೆ ಮಾಡಿರುವಂತಹ ಕಮೆಂಟ್ಸ್ ನಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಂದ್ರೆ ಈ 3 ಬಿಸಿನೆಸ್ ನಲ್ಲೂ ಈಚ್ ಬಿಸಿನೆಸ್ ಒಂದು ವ್ಯಾಲ್ಯೂಯೇಷನ್ ಇವರು $2 billion ಆಗಿ ನೋಡೋ ತರ ಈ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಚ್ ಬಿಸಿನೆಸ್ $2 billion ವ್ಯಾಲ್ಯೂಯೇಷನ್ ಅಂದ್ರೆ ಟೋಟಲ್ ಆಗಿ ಬಿಸಿನೆಸ್ ಸೇರ್ಕೊಂಡು ವ್ಯಾಲ್ಯೂಯೇಷನ್ $6 billion ಆಗತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಪ್ರಕಾರ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 45,000 crores.
ಅಂಡ್ ಪ್ರೆಸೆಂಟ್ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಒಂದು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಇವತ್ತು ಸ್ಟಾಕ್ ಇಷ್ಟೊಂದು ಬೆಳೆದ ಮೇಲೂ ಅರೌಂಡ್ 9400 ಕ್ರೋರ್ಸ್ ಇದೆ. ಈ 9400 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿಗೆ ಆಲ್ಮೋಸ್ಟ್ 5 ಟೈಮ್ಸ್ ವ್ಯಾಲ್ಯೂಯೇಷನ್ ಕೋಟ್ ಮಾಡ್ತಿದ್ದಾರೆ. ಈ ಸ್ಟ್ರಾಟಜಿಕ್ ಸೇಲ್ ನಡೆದ್ರೆ ವ್ಯಾಲ್ಯೂ ಅನ್ಲಾಕಿಂಗ್ ನಡೆಯುತ್ತಲ್ಲ, ಅದರಿಂದ ಇವತ್ತಿನ ಸೆಷನ್ ಅಲ್ಲಿ ಈ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬಟ್ ನಾವು ಇಲ್ಲೊಂದು ಜ್ಞಾಪಕ ಇಟ್ಕೋಬೇಕು, ಈ ಅಪ್ಡೇಟ್ ಸ್ಟೆರ್ಲೈಟ್ ಟೆಕ್ನಾಲಜೀಸ್ ಇಂದ ಬಂದಿರೋ ಅಫಿಷಿಯಲ್ ಅಪ್ಡೇಟ್ ಅಲ್ಲ. ಇದರ ರಿಲೇಟೆಡ್ ಆಗಿ ಕಂಪನಿಯಿಂದ ಏನಾದ್ರೂ ಅಪ್ಡೇಟ್ ಬರುತ್ತೆ ನೋಡಬೇಕು. ಒಂದು ವೇಳೆ ಏನಾದ್ರೂ ಅಪ್ಡೇಟ್ ಬಂದ್ರೆ ಆ ಅಪ್ಡೇಟ್ ನಾನು ನಿಮಗೆ ಇಮಿಡಿಯೇಟ್ಲಿ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನೀವು ಇನ್ನೂ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಶೇರ್ ಟ್ರೇಡರ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ಈ ತರ ಅಪ್ಡೇಟ್ಸ್ ನಿಮಗೆ ಮಾರ್ಕೆಟ್ ಟೈಮ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ನೈಕಾ ಹತ್ರದಿಂದ ಒಂದು ಅಪ್ಡೇಟ್ ಬಂದಿದೆ. ನೈಕಾ ಅವರ ಬೋರ್ಡ್ ಇವತ್ತು ಮೀಟ್ ಆಗಿ ಟೋಟಲ್ ಆಗಿ 3 ಕಂಪನೀಸ್ ನಲ್ಲಿ ಸ್ಟೇಕ್ ಅಕ್ವಿಸಿಷನ್ ಗೆ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಹೋಮ್ ಗ್ರೌಂಡ್ D2C ಬ್ರಾಂಡ್ ಆಗಿರುವಂತ ಎರ್ತ್ ರಿಥಮ್ ನಲ್ಲಿ ಮೈನಾರಿಟಿ ಸ್ಟೇಕ್ ನ ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಈ ಎರ್ತ್ ರಿಥಮ್ ನಲ್ಲಿ ಇವರು 18.51% ಸ್ಟೇಕ್ ನ 41.65 ಕ್ರೋರ್ಸ್ ಕೊಟ್ಟು ಅಕ್ವೈರ್ ಮಾಡೋ ತರ. ಅಂಡ್ ಸೆಕೆಂಡ್ ಇವರು ನ್ಯೂಟ್ರಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಎನರ್ಜಿ ವೆಲ್ನೆಸ್ ಈ ಕಂಪನಿನಲ್ಲಿ ಮನಿಸ್ಟು ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಅವರು 100% ಸ್ಟೇಕ್ ನ ಹೋಲ್ಡ್ ಮಾಡ್ತಿದ್ದಾರೆ. ಇವರ ಹತ್ರದಿಂದ ನೈಕಾ ಅವರು 60% ಸ್ಟೇಕ್ ನ 3.6 ಕ್ರೋರ್ಸ್ ಇಟ್ಟು ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೀಕಾ ಬ್ರಾಂಡ್ ಹತ್ರದಿಂದ ಇವರು ಬ್ರಾಂಡ್ ಟ್ರೇಡ್ ಮಾರ್ಕ್ ಡೊಮೈನ್ ಅಂಡ್ ಕಾಪಿ ರೈಟ್ಸ್ ನ 4.51 ಕ್ರೋರ್ಸ್ ಕೊಟ್ಟು ಅಕ್ವೈರ್ ಮಾಡೋ ತರ ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ಸೊ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿ ಅನ್ಸಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಅಂಡ್ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡೋ ಮೂಲಕ ನಿಮಗೆ ಆನ್ ಟೈಮ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.